وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ಕೂದಲು ಬಾಚುವಂತಹ ಸಂದರ್ಭದಲ್ಲಿ ಇದನ್ನು ಗಮನಿಸಿ, ಇಲ್ಲದಿದ್ದರೆ ದಾರಿದ್ರ್ಯ ಉಂಟಾಗಲಿದೆ. ಸಾಮಾನ್ಯವಾಗಿ ನಮ್ಮ ನಡುವೆ ಈ ಕೆಲವೊಂದು ತಪ್ಪುಗಳು ನೀವು ಕೂದಲು ಬಾಚುವಂತಹ ಸಂದರ್ಭದಲ್ಲಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವೀಗ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀರಾ. ಖಂಡಿತವಾಗಿಯೂ ನೀವು ಈ ತಪ್ಪನ್ನು ನಿಲ್ಲಿಸುವುದಾದರೆ ಮತ್ತೆ ನಿಮಗೆ ದಾರಿದ್ರ್ಯವನ್ನು ಅನುಭವಿಸುವಂತಹ ಒಂದು ಅವಸ್ಥೆ ಬರಲ್ಲ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್ ಆಯಿಷಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಕಾನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಗಿದ್ದರು. ಯುಜಿಬುಹು ಅತ್ತಯಮ್ಮುನು, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಲಭಾಗದಿಂದ ಪ್ರಾರಂಭಿಸುವುದನ್ನು ಇಷ್ಟಪಡ್ತಾ ಇದ್ದರು. ಫಿ ಶಅನಿ ಕುಲ್ಲಿಹಿ, ಎಲ್ಲ ಸಂಗತಿಗಳಲ್ಲೂ ಕೂಡ, ಅಂದರೆ ಒಳ್ಳೆಯ ಸಂಗತಿಗಳಲ್ಲೆಲ್ಲವೂ ಕೂಡ ಬಲಭಾಗದಿಂದ ಪ್ರಾರಂಭಿಸುವುದನ್ನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಷ್ಟಪಟ್ಟಿದ್ದರು. ಫಿ ತುಹೂರಿಹಿ, ಶುದ್ಧೀಕರಣದ ವಿಷಯದಲ್ಲೂ, ಅದೇ ರೀತಿ ವ ತರಜ್ಜುಲಿಹಿ, ಕೂದಲು ಬಾಚುವಂತಹ ವಿಷಯದಲ್ಲೂ, ಅದೇ ರೀತಿ ವ ತನಉಲಿಹಿ, ನೀವು ಚಪ್ಪಲು ಧರಿಸುವಂತಹ ವಿಷಯದಲ್ಲೂ ಕೂಡ ಬಲಭಾಗದಿಂದ ಪ್ರಾರಂಭಿಸುವುದು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇಷ್ಟವಾಗಿತ್ತು ಎಂದು. ಆದ್ದರಿಂದ ಬಲಭಾಗದಿಂದ ಪ್ರಾರಂಭಿಸುವುದು ಸುನ್ನತ್ತಾಗಿದೆ. ಪ್ರತ್ಯೇಕವಾಗಿ ಕೂದಲು ಬಾಚುವಂತಹ ಸಂದರ್ಭದಲ್ಲಿ ಬಲಭಾಗದಿಂದ ಪ್ರಾರಂಭಿಸಿ ಬಾಚುವುದು ಪ್ರತ್ಯೇಕವಾದಂತಹ ಒಂದು ಸುನ್ನತ್ತಿದೆ. ಕೂದಲು ಬಾಚುವಂತಹ ಸಂದರ್ಭದಲ್ಲಿ ಆ ಸುನ್ನತ್ತನ್ನು ನೀವು ನಷ್ಟ ಹೊಂದಿಸಿದಿರಿ. ಅದೇ ರೀತಿ ಕೂದಲು ಬಾಚುವಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದದ್ದು, ಮಗರಿಬಿನ ನಂತರ ಅಂದರೆ ರಾತ್ರಿ ಸಮಯದಲ್ಲಿ ಅನಾವಶ್ಯಕವಾಗಿ ಕೂದಲು ಬಾಚುವುದನ್ನು ನಾವು ತ್ಯಜಿಸಬೇಕು. ಅದೇ ರೀತಿ ಬಾಚಿದಂತಹ ಕೂದಲಿನ ಉಳಿದಂತಹ ಭಾಗ ಅಥವಾ ಉದುರಿ ಹೋದಂತಹ ಕೂದಲನ್ನು ಮನೆಯ ಒಳಗಡೆ ಹಾಕುವುದನ್ನು ಕೂಡ ನಾವು ತ್ಯಜಿಸಬೇಕು. ಅದರಿಂದ ದಾರಿದ್ರ್ಯ ಉಂಟಾಗಲಿದೆ ಎಂದು ವಿದ್ವಾಂಸರು ಅವರ ಗ್ರಂಥಗಳಲ್ಲಿ ಬರೆದಿರುವುದು ಕಾಣಬಹುದು. ಆದ್ದರಿಂದ ಕೂದಲು ಬಾಚುವಂತಹ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಕೂದಲು ಬಾಚುವುದನ್ನು ತ್ಯಜಿಸಿ, ಅದೇ ರೀತಿ ಬಾಚಿದಂತಹ ಕೂದಲಿನಲ್ಲಿ ಉದುರಿದಂತಹ ಕೂದಲನ್ನು ಮನೆಯ ಒಳಗಡೆ ಹಾಕುವುದನ್ನು ಕೂಡ ನೀವು ತ್ಯಜಿಸಿ, ಬಾಚಣಿಗೆಯಲ್ಲೇ ಇಟ್ಟು ಹೋಗುವಂತಹ ಸ್ವಭಾವ ಕೆಲವೊಮ್ಮೆ ಇರಬಹುದು, ಅದನ್ನು ಕೂಡ ತ್ಯಜಿಸಿ. ಅದು ನಿಮಗೆ ದಾರಿದ್ರ್ಯವನ್ನು ತರಲು ಕಾರಣವಾಗಿರುತ್ತದೆ. ಅಲ್ಲಾಹನು ದಾರಿದ್ರ್ಯದಿಂದ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.